ಬಾರ್ಬಿಕ್ಯೂ ಪ್ರಿಪೇರ್ ಆಗ್ತಿದೆ. ನಿಜ ಈಗ ಬಂದ್ವಿ ಬ್ಯಾಕ್ ವಾಟರಿಗೆ. ನೋಡ್ರಿ ಹುಲಿ ಚಿರತೆ ಏನು ಬರಲ್ಲ ನಾವು ಬಂದ್ಮೇಲೆ. ಬರೀ ಡೌಗಳು ಮಾತ್ರ ಸಕ್ಕತ್ತಾಗಿದೆ. ಇನ್ನ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ನೋಡ್ರಿ ಹೋಗ್ತಾ ಇದೀವಿ ಆದ್ರೆ ಮುಂದ್ಗಡೆ ಗಾಡಿ ಟೈರ್ ಬ್ಲಾಕ್ ಕಡಿಮೆ ಆಗಿದೆ. ಅವರು ಹೋಗ್ತಾನೆ ಇದಾರೆ ನಿಧಾನ. ಟಿವಿ ನಿಮ್ ಕಾರ್ ಸ್ಲೋನಾ? ನೋಡ್ರಿ ಬ್ಯಾಕ್ ವಾಟರು ನಿಜ. ಪ್ಲೇಸ್ ಮಾತ್ರ ಕ್ರೇಜಿ ಇದೆ. ಎಲ್ಲ ಬಾಯ್ಸು ವಾಕ್ ಹೋಗೋಣ ಅಂತೆ. ವ್ಯೂ ನೋಡ್ರಿ ಲೆಟ್ಸ್ ಎಂಡ್ ಹಿಯರ್ ಕಾಣಿಸ್ತಿದೆ. ಗುಡ್ ವ್ಯೂ. ಇವತ್ತು ಡೇಟ್ ಬಂದು 31/12/2023 ಲಾಸ್ಟ್ ಡೇ ಆಫ್ 2023. ಆದಿತ್ಯ ಅವರೇ, ಆರ್ ಯು ಎಕ್ಸೈಟೆಡ್ ಫಾರ್ 2024? ಏನಿಲ್ಲ, ಏನು ಎಕ್ಸೈಟ್ಮೆಂಟ್ ಇಲ್ಲ. ಈ ವರ್ಷ ಆಗುತ್ತೆ ಅಷ್ಟೇ. ಏಜ್ ಜಾಸ್ತಿ ಆಗುತ್ತೆ. ಬಟ್ ವರ್ಷ ನಿಮಗೆ ಒಂದು 31/12 ಎಂಡ್ ಮಾಡ್ತಿರೋದು ಹೆಂಗಿದೆ? 31/12 ಅಲ್ಲ ಇವತ್ತು. ಡೇಟು ಏನಾರ ಮಾತಾಡ್ತೀಯಾರೆ? ಲಾಜಿಕ್ ಇದೆ. ಏನು ಲಾಜಿಕ್ ಇಲ್ಲ? ಲಾಜಿಕ್ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಿಜ ಬ್ಯಾಕ್ ವಾಟರ್ ಅಂತೂ ಕ್ರೇಜ್ ಇದೆ. ಗಾಡಿ ಎರಡು ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಹುಡುಗರೆಲ್ಲ ನೀರ ಹತ್ರ ಹೋಗ್ತಾ ಇದ್ದಾರೆ. ನೋಡ್ರಿ ಈವ್ನಿಂಗು ಫುಲ್ಲು ಮೈಲ್ಡ್ ಆಗಿದೆ ಕ್ಲೈಮೇಟು. ಸಕ್ಕದಾಗಿದೆ ಕ್ಲೈಮೇಟ್ ಮಾತ್ರ ನಿಜ. ವ್ಯೂ ಮಾತ್ರ ಕ್ರೇಜಿ ಉಂಟು. ಮತ್ತೆ ನೆಕ್ಸ್ಟ್ ಈಗ ಹೋಮ್ ಸ್ಟೇಗೆ ಹೋಗೋದು. ಇಲ್ಲಿಂದ ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಬೆಳಗ್ಗೆ ಅಂತೂ ರಿವರ್ ರಾಫ್ಟಿಂಗ್ ಆಗಿಲ್ಲ. ಇಲ್ಲೆಲ್ಲ ನದಿಗೆ ಬಂದಿದ್ವಿ, ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ಇವ್ರು ಹುಡುಗರು ಆ್ಯಕ್ಚುಲ್ ಆಗಿ ಒಂದು ಕಾರಲ್ಲಿ ರಿವರ್ ರಾಫ್ಟಿಂಗ್ ಹೋಗಿದ್ರು. ಅವ್ರದ್ದು ರಿವರ್ ರಾಫ್ಟಿಂಗ್ ಆಗಿಲ್ಲ. ಯಾರು ಬಂದು ಈ ತರ ಪ್ಲೇಸ್ ನ ಯಾಕೆ ಹಿಂಗೆ ಹಾಳು ಮಾಡ್ತಾರೆ? ಯಾಕೆ ಮಾಲಿನ್ಯ ಮಾಡ್ತೀರಾ ಫ್ರೆಂಡ್ಸ್? ಪರಿಸರ ಮಾಲಿನ್ಯ ಮಾಡಬಾರ್ದು ಅಂತ ಗೊತ್ತಿಲ್ವಾ ಬಾಯ್ಸ್? ಅಷ್ಟೊಂದು ಬಾಡ್ ಬಡಿಯೋ ಬೆದೆ ಇದ್ರೆ ನಮ್ಮ ಎಸ್ಕೆ ತರ ತಲೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಬಾಯ್ಸ್ ಎಲ್ಲ ಹಿಂಗೆ ಅಬ್ಬೆಪರಿಗಳ ಓಡಾಡ್ಕೊಂಡಿದ್ರೆ ನೋಡಿ ಅಲ್ಲಿ ಕಪಲ್ಸ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಅವನ್ ಸರ್ಕೆ ನನ್ ಮಕ್ಳು ಸರ್ಕಾರ ಅವ್ರ ಅವನ್. ನೋಡ್ರಿ ಬ್ಯಾಕ್ ವಾಟರ್ ಇಂದ ವ್ಯೂ ನೋಡಾಯ್ತು. ಬಾಯ್ಸ್ ಎಲ್ಲ ಹೊರಟಿದೀವಿ, ಮುಗೀತು ವ್ಯೂ ಪಾಯಿಂಟು. ಫಾರ್ಡರೇ ಚೆನ್ನಾಗಿ ಯಾವ ಇವೆಲ್ಲ ಬ್ಯಾಕ್ ವಾಟರ್ ವ್ಯೂ ಆಯ್ತು. ಈವ್ನಿಂಗು ಈಗ ಸ್ಟೇಗೆ ಹೋಗೋದು. ಒಂಚೂರು ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಮತ್ತೆ ನಮ್ಮ ನ್ಯೂ ಇಯರ್ ಪಾರ್ಟಿ ಸ್ಟಾರ್ಟ್. ವ್ಯೂ ನೋಡ್ರಿ ಹೆಂಗಿದೆ ಅರ್ಷಿ ವ್ಯೂ. ಚೆನ್ನಾಗಿದೆ ಬ್ರೋ. ಹುಡುಗರೆಲ್ಲ ಆಲ್ರೆಡಿ ಕಾರ್ ಹತ್ರ ಹೋದರು. ನಾವು ಸ್ಟೇಗೆ ಹೊರಡೋಣ ಬನ್ನಿ. ಪನ್ನೀರ್ ಫ್ರೈ ಆಗ್ತಿದೆ ಈಗ. ನೆಕ್ಸ್ಟ್ ಚಿಕನ್. ಹೌದೌದು ಬ್ರೋ. ಈಗಷ್ಟೇ ಇನ್ನ ಮಾಡಿದಾಗೆಲ್ಲ ಹೆಂಗಿತ್ತು? ಭಾರಿ ಕಷ್ಟಪಟ್ವಿ ಬೆಂಕಿ ಹಚ್ಚಕ್ಕೆ. ಇಷ್ಟು ಫೈರ್ ಕಮ್ಮಿ ಮಾಡುವಾಗೂ ಇಷ್ಟು ಕಷ್ಟಪಟ್ಟಿದ್ದಿಲ್ಲ. ಬಾರ್ಬಿಕ್ಯೂ ಮಾಡೋಕೆ ಭಾರಿ ಕಷ್ಟಪಟ್ಟಿದ್ದೀವಿ. ಬಾರ್ಬಿಕ್ಯೂ ಫಸ್ಟ್ ಟೈಮು. ಬಾರ್ಬಿಕ್ಯೂ ಏನು ಮಾಡಿದ್ರಿ? ಇಲ್ಲಿ ಬಾರ್ಬಿಕ್ಯೂ ಪ್ರಿಪೇರ್ ಆಗ್ತಿದೆ. ಹ್ಯಾಂಡ್ ಮೇಡು, ಹೋಮ್ ಮೇಡು ಗ್ರಿಲ್ ಕಿಟ್ ಅಲ್ಲಿ ನೋಡಿ. ಪನ್ನೀರು, ಫೈರ್ ಕ್ಯಾಂಪು, ಅಲ್ಲಿ ಮ್ಯೂಸಿಕ್ಕು. ಅರ್ಷಿತ್, ಹೌ ಇಸ್ ದ ಫೀಲಿಂಗ್? ಕಾಣಿಸ್ತಿದೆ.
ಇಲ್ಲಿ ಫೈರ್ ಕ್ಯಾಂಪು, ಈ ಕಡೆ ಚಿಕನ್ ಬಿತ್ತು ಈಗ. ನಾನು ಇನ್ನೊಂದ್ ಸ್ವಲ್ಪ ಕೆಟ್ಟ ಹಾಕೋಣ ಚಿಕನ್ ಹಾಕ್ತಿದೆ. ಉಪ್ಪು ನೋಡಕ್ ತಡಿಯೋ. ಬಿದರು ಕೊಳ್ಳಲಾಗುತ್ತದೆ ನೀನೇನಾಗುತ್ತೀಯ ಮಾನವ, ಬಿದರು ಕೊಳ್ಳಲಾಗುತ್ತದೆ ನೀನೇನಾಗುತ್ತೀಯ ಮಾನವ, ಸುಟ್ಟು ಬೂದಿಯಾಗುತ್ತೀಯ. ಬಾಯ್ಸ್ ಈಗ ಮಾರ್ನಿಂಗ್ ಟ್ರೆಕ್ಕಿಂಗು. ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ, ಸೊ ಎಲ್ಲ ಮಾರ್ನಿಂಗ್ ಹೊರಟಿದ್ದೀವಿ. ಇದರಲ್ಲಿ ಈ ತರ ಕಟ್ ಮಾಡಿದ್ದಾರೆ ನೋಡಿ, ಇದು ಔಷಧಿಗೆ ಬರೋದು, ಜಂತಿಗೆ, ಆಮೇಲೆ ಬ್ಲಡ್ ಏನಾದರೂ ಕೆಟ್ಟಿದ್ರೆ, ರಕ್ತ ಕೆಟ್ಟಿದ್ರೆ ಇದನ್ನ ಒಂದು 2 ಹನಿ ನೀರಿಗೆ ಹಾಕೊಂಡು ಕುಡಿದು ಬಿಟ್ರೆ ಆಯ್ತು, ಶುದ್ಧ ರಕ್ತ ಶುದ್ಧಿ ಆಗುತ್ತೆ. ಆಮೇಲೆ ಜಂತು ಹುಳ ಬಿದ್ದೋಗತ್ತೆ. ಯಾವ ಮರ ಅದು? ಮದ್ದರಸ. ಇದ್ರ ಕಷಾಯ ಮಾಡಿ ಕುಡಿತಾ ಇದ್ರೆ ಅಥವಾ ಇದನ್ನ ಮಿಕ್ಸರಲ್ಲಿ ಹಾಕಿ ರುಬ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡಿತಾ ಇದ್ರೆ ಅದು ಕಂಟ್ರೋಲ್ ಆಗತ್ತೆ. ಕಸುವಿನ ಬಳ್ಳಿ ಅಂತ. ಹಸುವಿನ ಬಳ್ಳಿ ಎಲ್ಲಿ ಸಿಗತ್ತಾವೆಲ್ಲ? ಕಾಡಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರ ಇಲ್ಲೇ ಅದು ಬಿಡ್ತಾರೆ. ಇಲ್ಲ ಅಂದ್ರೆ ಬಂದ್ಬಿಟ್ಟು ಗಿಡ ಕಡಿಯೋದು, ಮಾರೋದು, ಇನ್ನೇನೋ ಮಾಡೋದು ಈ ತರ ಇರುತ್ತಲ್ಲ, ಅದಕ್ಕೆ ಅದೆಲ್ಲ ಒಂದು ಲಿಂಕ್. ಕಾಡಲ್ಲಿ ಪ್ರಾಣಿ ಇದ್ರೆ ಜೀವ ಇದ್ದಾಗೆ, ಗಿಡ ಅಂದ್ರೆ ಉಸಿರು. ಸಾಕ್ಸ್ತಿರಲ್ಲ, ಇದು ಕೂದಲು. ಏನ್ ಕೂದಲಿದು? ಇದು ಲೆಪರ್ಡ್ ಹಿಕ್ಕಿ ಹಾಕಿರೋದು, ಸೆಗಣಿ ಮಾಡಿರೋದು. ತುಂಬಾ ದಿನಗಳ ಪ್ರಾಣಿ ಅದು ಲೆಪರ್ಡ್ ತಿನ್ಬಿಟ್ಟಿ ಯಾವಾಗ ತಿಂತು ಅಂತ ಹೇಳ್ಬೇಕಾ? ಕಷ್ಟ. ಯಾವಾಗ ಹಸ್ತಕ್ಷೇಪದಿಂದ ಸ್ವಲ್ಪನಾದ್ರೂ ಡಿಸ್ಟರ್ಬ್ ಆಗಿ ಆಗುತ್ತೆ. ಅವ್ನು ಎಷ್ಟೇ ನ್ಯಾಚುರಲಿಸ್ಟ್ ಅಂತ ಹೇಳಿ ಸ್ವಲ್ಪನಾದ್ರೂ ಡಿಸ್ಟರ್ಬ್ ಆಗಿ ಆಗುತ್ತೆ. ನಾನು ನ್ಯಾಚುರಲಿಸ್ಟ್ ಹೌದು, ನಾನು ಬಂದರೂ ಕೂಡ ಇದು ಡಿಸ್ಟರ್ಬೇ. ನಾನಿಲ್ಲಿ ಒಂದು ಎಲೆನ ತೆಗಿದೇ ಇರ್ಬೋದು, ಒಂದು ಕಡ್ಡಿನ ಮುರಿದೇ ಇರ್ಬೋದು, ಆದರೂ ಕೂಡ ಡಿಸ್ಟರ್ಬ್ ಆಗಿ ಆಗುತ್ತೆ. ಅದಕ್ಕಾಗಿ ನಾವು ಕಾಡಿಗೆ ಹೋಗುವಾಗ ಆದಷ್ಟು ಸೈಲೆಂಟ್, ಆದಷ್ಟು ವೈಲೆಂಟ್ ಆಗದೆ ನೇಚರ್ನ ಎಂಜಾಯ್ ಮಾಡಬೇಕು. ಇದು ಕಲ್ಲು ಬಾಳೆ ಅಂತ. ಫೈನಲಿ ವ್ಯೂ ಪಾಯಿಂಟಿಗೆ ಬಂದ್ವಿ. ಹೆಂಗಿದೆ ಖಾಲಿ ವ್ಯೂ ಪಾಯಿಂಟ್? ಚೆನ್ನಾಗಿದೆ. ಗಡ್ಡೆಯಿಂದ ಗಡ್ಡೆ ನನಗೆ ಕೇಳ ಹೇಳೋ ಚಂದ, ಹೇಳೋ ಹೆಂಗಿದೆ ವ್ಯೂ ಪಾಯಿಂಟ್? ಇಲ್ಲ, ಇಲ್ಲಿ ನೆಟ್ವರ್ಕ್ ಸಿಗ್ತಿದೆ, ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಯಾವ ಇವೆಲ್ಲ? ಸ್ವಲ್ಪ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇದು ಹಣ್ಣಾಗಬೇಕು ಅಂದ್ರೆ ಬೇಸಿಗೆ ಸಿಗಲ್ಲ ಸರ್. ಟ್ರಾಫಿಕ್ ಒಂಚೂರು ಜಾಮ್ ಆಗಿದೆ, ಬಟ್ ಫುಲ್ಲು ನೋಡ್ರಿ ಏನಿರಲ್ಲ ತಿನ್ನಕ್ಕೆ. ಆ ಕಾರಣಕ್ಕೆ ಹಣ್ಣು ಹಂಪಲನ್ನ ಆ ಸಮಯಕ್ಕೆ ಇದು ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅದಕ್ಕೆ ರಿಲ್ಯಾಕ್ಸೇಷನ್ ಬೇಕು. ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಥರದ ಜಾಗದಲ್ಲಿ ಬಂದು ಉಳಿಯುತ್ತೆ. ಅದು ಕಡ್ಕೊಳ್ಳಿಕ್ಕೆ ಕೂಡ ಕಲ್ಲು ಪೊದೆಗಳಿರುತ್ತೆ, ಆ ಕಲ್ಲು ಪೊದೆಗಳಲ್ಲಿ ಅಡ್ಕೊಳ್ತವೆ. ಯಾರೋ ಬಂದರು ಒನ್ ಟೈಮ್, ಮತ್ತೊಂದು ಹುಲಿನೇ ಬಂತು. ಒಂದು ಹುಲಿ ಇದ್ದವಾಗ ಅಂದರೆ ಆ ಹುಲಿ ಸ್ವಲ್ಪ ಅದರಿಂದ ಮುಚ್ಕೊಂಡಿರುತ್ತೆ, ತುಂಬ ಓಪನ್ ಆಗಿ ಒಂದೇ ಸಲ ಜಗಳ ಆಡೋಕೆ ಹೋಗೋದು ಈ ಥರ ಇಲ್ಲ. ಒಂದು ವೇಳೆ ಅದೇನಾದರೂ ಮತ್ತೆ ಹತ್ರ ಬಂತು ಈ ಥರ ಆಯಿತು ಅಂದರೆ ಜಗಳ ಆಡೋದು ಈ ಥರ ಎಲ್ಲ ಇರುತ್ತೆ. ಇನ್ನೊಂದು ಆ ಥರ ಇರುವಾಗ ಇವಾಗ ನಾವು ಬಂದ್ವಿ, ಇಲ್ಲಿ ತುಂಬ ಸಲ ನಾವು ಬರ್ತಾ ಇದೀವಿ. ಪ್ರತಿಯೊಂದು ನಾವೆಲ್ಲ ಈಗ ಟ್ರೆಕ್ಕಿಂಗಲ್ಲಿ ಇಲ್ಲಿ ಕರ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಡಿಸ್ಟರ್ಬ್ ಆಗಿ ಇಲ್ಲಿಂದ ದೂರ ಆಗಿರುತ್ತೆ. ಕಾಮನ್ ಆಗಿ ನಮ್ಮ ಸ್ಮೆಲ್ಗೆ ಅದಕ್ಕೂ ಹೊಂದಾಣಿಕೆ ಆಗಲ್ಲ. ನಮ್ಮ ಹಸ್ತಕ್ಷೇಪದಿಂದ ಈ ಜಾಗ ಅದಕ್ಕೆ ಹೊಂದಾಣಿಕೆ ಆಗದೆ ದೂರ ಆಗುತ್ತೆ. ಇದಕ್ಕೆ ಪರ್ಯಾಯವಾಗಿ ಎಲ್ಲಿದೆ ಮತ್ತೆ ಜಾಗನ ಅದು ನೋಡ್ಕೊಳ್ಳುತ್ತೆ. ಸಮೀಪದಲ್ಲೇ, ತುಂಬ ದೂರದಲ್ಲಲ್ಲ. ಇದಕ್ಕಿಂತ ಚೆನ್ನಾಗಿರ್ಲಿಕ್ಕಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಫುಲ್ಲು ಸನ್ ಬಾತ್ ತಗೊಂತಾ ಇದ್ದೀರಾ ಸೂರ್ಯ? ಸೂರ್ಯ ಶಾಖ ಸೂರ್ಯಂಗೆ ಶಾಖ ಆಗ್ತಿಲ್ಲ, ಸೂರ್ಯಂಗೆ ಟಾರ್ಚ್ ಕೊಡ್ತಿದೀವಿ ಈಗ.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕರ್ಕೊಂಬಂದೆ ನೇಚರಲ್ಲಿ ಫುಲ್ಲು ಗುಡ್ಡದ ವ್ಯೂ ಪಾಯಿಂಟಲ್ಲಿ ಸೂರ್ಯಂಗೆ ಹುಲಿಗುಡ್ಡ ಬ್ರೋ ಲೊಕೇಶನ್ ಮೆನ್ಷನ್ ಮಾಡು. ಹುಲಿಗುಡ್ಡನ ಇದು? ಗಾಡಿಗೆ ನುಗ್ಬೇಕು. ವ್ಯೂ ಪಾಯಿಂಟ್ ನೋಡಾಯ್ತು, ಹುಡುಗರೆಲ್ಲ ಬರ್ತೀಯಾರೀಗ. ಬನ್ನಿ ಬನ್ನಿ ಬಾಯ್ಸ್. ಹೆಂಗಿತ್ತು ವ್ಯೂ ಪಾಯಿಂಟು? ಸೂರಜ್, ವ್ಯೂ ಪಾಯಿಂಟ್ ಹೆಂಗಿತ್ತು? ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಕ್ರೇಜಿ. ಸಖತ್ತಾಗಿದೆ ಪ್ಲೇಸ್ ಅಂತೂ. ಫುಲ್ಲು ನೇಚರಲ್ಲಿ. ಜಾಸ್ತಿ ಏನು ದೂರ ಬಂದಿಲ್ಲ, 1 ಕಿಲೋಮೀಟ್ರ್ ಬಂದಿರೋದು ನಾವು. ನಮ್ಮ ಸ್ಟೇಯಿಂದ 1 ಕಿಲೋಮೀಟ್ರು ಹೇಳ್ಬೇಕಂದ್ರೆ. ಅಷ್ಟೇ ಹತ್ರದಲ್ಲಿ ಒಳ್ಳೆ ವ್ಯೂ ಪಾಯಿಂಟು. ಹೆಂಗಿತ್ತು ಸ್ವಾಮಿ? ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ನೇಚರ್ ಬನ್ನಿ, ಬಂದು ಸವಿರಿ, ಆದರೆ ಏನು ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ಕು, ತಿಂಡಿ, ತಂದು ಬಾಟಲ್ಲು, ಚಿಪ್ಸು ಏನೂ ಇದಿಲ್ಲ. ಕ್ಲೀನ್ ಇದೆ, ಕ್ಲೀನಾಗಿಡಿ. ನೀರಿಗಾಗಿ ನೋಡಿ ಅಲ್ಲಿ ಗರಿವಿ ಒಣಗಿಸ್ಕೊತಾ ಇದೆ ಬಿಸಿಲಿಗೆ. ನೀರಲ್ಲಿ ಸ್ನಾನ ಐತೆನೋ ಬೆಳಗ್ಗೆ, ಅದಕ್ಕೋಸ್ಕರ ಈಗ ಡ್ರೈ ಮಾಡ್ಕೊತಾ ಇದೆ ಗರಿ ಎಲ್ಲ. ನೇಚರ್ ಮಾತ್ರ ಸೈಕಾಗಿದೆ. ಫುಲ್ಲು ಕ್ರೇಜಿ ವ್ಯೂ ಮಾರ್ನಿಂಗ್ಗೆ. ಬಾಯ್ಸ್, ಹೆಂಗಿತ್ತು ಅಡ್ವೆಂಚರು? ಸಾಕಾಗಿತ್ತು. ಹೆಂಗಿತ್ತು ಸೂರಜ್? ಬ್ಯೂಟಿಫುಲ್.